ಅವ್ರ ಮನ್ಯಾಗ ಜಪಾನ್ಯಾಗ ನೋಡ್ರಿ ಅವ. ಅದಕ್ಕೆ ನನ್ನ ತಂಗಿ ನನ್ನ ಮಗಳು ತಗೋಬೇಕಂತ ಬಹಳ ದಿನದಿಂದ ಆಸೆ ಇಟ್ಕೊಂಡು ಕೂತಾಳ್ರಿ. ಅದಕ್ಕೆ ನನ್ನ ತಂಗಿ ಮಗನಿಗೆ ಕೊಡ್ತೀನಿ. ಒಳ್ಳೇದು ಮಾಡಿದ್ರು. ಕರುಳಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ನನ್ನವರು ತನ್ನವರು ಎಂದು ಕರುಣೆ ಹೆಚ್ಚಾಗುತ್ತದೆ. ಅಪ್ಪಿ ತಪ್ಪಿ ಹೆಣ್ಣು ಒಂದು ತಪ್ಪು ಮಾಡಿದರೂ ಸಹ ಸಂತೈಸಿಕೊಳ್ಳುವ ಭಾವನೆ ಅವರಲ್ಲಿ ತುಂಬಿರುತ್ತದೆ. ಮೇಲಾಗಿ ನಿನ್ನ ತಂಗಿಯ ಮಗ ಒಂದೇ ಮನೆಯವರಿದ್ದಂತೆ ಹೊರ ವಿಚಾರ ಏನಾದರೂ ಮಾತನಾಡದೇ ಇರೋದು? ಏನೂ ಇಲ್ರಿ ಅಪ್ಪ. ನನ್ನ ತಂಗಿ ನಿನ್ನ ಮಗಳು ಕೂಡಪ್ಪ ನನಗ ಒಂದು ಬಂಗಾರ ಕೊಟ್ಟಂಗ ಆಗ್ತೈತಿ ಅಂತ ಹಿರಿಯರಿ ಕೇಳ್ರಿ. ಅದಕ್ಕೆ ನಾನು 4 ಮಂದಿಯಾಗ ಮದುವೆ ದಿವಸ ಅಳಿಯಾಗ ಏನಾದರೂ ಒಣ ವಿಚಾರ ಮಾಡ್ಬೇಕಂತ ಮಾಡೇನ್ರಿ. ಆ ದೇವ್ರ ಏನು ಬುದ್ಧಿ ಕೊಡ್ತಾನೋ ಏನೋ ತಿಳಿದು ಮಾಡ್ಬೇಕಂತ ವಿಚಾರ ಮಾಡಿ ನೋಡ್ರಿಪ್ಪ. ಏನಪ್ಪ ನಿನಗೇನು 10 ಮಕ್ಕಳ? ಇರೋಳು ಒಬ್ಬಳೆ ಮಗಳು ತಾನೆ. ಮದುವೆ ಮಾಡಿಸಿ ಬರೀ ಕೈಯಿಂದ ಕಳಿಸ್ಕೊಟ್ರೆ ನೋಡಿದ ಜನ ಏನ್ ಹೇಳ್ತಾರೆ ಅಂತ ಕೆಲಸ ಮಾಡಬೇಡ. ಅವಳು ನಿನ್ನ ನಮ್ಮ ಮಗಳು ಅಂತ ತಿಳ್ಕೊಂಡಿದ್ವಿ. ಹೀಗಿರುವಾಗ ತವರು ಮನೆಯ ಕಾಣಿಕೆ ರೂಪದಲ್ಲಿ ನಾವೇ ಬಂಗಾರದ ಉಡುಗೆ ನಿನ್ನ ಕೈಗೆ ಕೊಟ್ಬಿಡ್ತೀವಿ. ನೀನೇ ಕೊಟ್ಬಿಡು. ಏನ್ ಹೇಳ್ತೀರಾ? ಹೌದು ಮಾದೇ, ನಿನ್ನ ಮಾತು ಸತ್ಯವಿದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ನಾಳೆ ಅವನ ಮಗಳ ಮದುವೆ ಮಂಟಪದಲ್ಲಿ ಮಗಳಿಗೂ ಮತ್ತು ಹಳೆಯನಿಗೂ ಚಿನ್ನದ ಹಾರ ಹಾಕಿ ಮೈ ತುಂಬ ಬಟ್ಟೆ ಮಾಡಿದ್ರಾಯ್ತು. ನೋಡು ರುದ್ರ, ಈ ನಿನ್ನ ಮಗಳ ಮದುವೆ ವ್ಯವಸ್ಥೆ 50,000 ರೂಪಾಯಿ ಕೊಡ್ತಾ ಇದ್ದೆ. 4 ಜನ ಮೆಚ್ಚುವಂತ ಮದುವೆ ಮಾಡಬಹುದು. ದೊಡ್ಡ ಗುಣ ಉಳ್ಳವರು ನೀವು ಇಬ್ರು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಸಾಕತ್ತ. ನನಗ ಕೋಟಿ ರೂಪಾಯಿ ಕೊಟ್ಟಂಗ ಆಗ್ತೈತ್ರಿ. ನನಗೆ ಮನ್ಸಿಗೆ ದೇವರ ಕೊಟ್ಟು ಶಕ್ತಿಯಾಗ ಮದುವೆ ಮಾಡಿ ಮುಗಿಸ್ತೀನಿ ಅಪ್ಪ. ನೋಡಪ್ಪ ರುದ್ರ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ತಾಯಿ ನನ್ನ ಮಗಳು ಅಂಬಿಕಾ, ಅವಳೇನು ಬೇರು ಅಂತ ನಾನು ತಿಳ್ಕೊಂಡಿಲ್ಲಪ್ಪ. ಪ್ರೀತಿಯಿಂದ ಕೊಡ್ತಾ ಇದ್ದೀವಿ, ಬೇಡ ಅಂತ ಹೇಳಬಾರ್ದು. ಅವರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಮದುವೆಗೆ ಬರೋದು ಮರಿಬೇಡ್ರಿ. ಒಂದ್ ವೇಳೆ ನೀವು ಬರ್ತೀರಪ್ಪ ಅಂದ್ರ ನಾನ್ ನಿಮ್ಮ ಮನೆಗೆ ಹೆಚ್ಚಿನ ಇಡಂಗಿಲ್ಲ ನೋಡ್ರಿ. ಅವ ಹುಚ್ಚಪ್ಪ, ನಿನ್ನ ಮಗಳ ಮದುವೆ ತಪ್ಪಿಸಿದರೆ ನೋಡಿದ ಜನ ಏನಂತಾರೋ? ಧನರಾಜ್ ಧಣಿ ರುದ್ರ ಅಣ್ಣ ತಮ್ಮಂದಿರು ಅಥವಾ ತಂದೆ ಮಕ್ಕಳು ಅಂತ ತಿಳಿದುಕೊಂಡಿದ್ದಾರೆ ಈ ಊರಿನ ಜನ. ಇದು ನಿನ್ನ ಮಗಳ ಮದುವೆ ಅಲ್ಲ, ಇದು ನನ್ನ ಮಗಳ ಮದುವೆ. ಖಂಡಿತವಾಗಿ ಬಂದೇ ಬರುತ್ತೇನೆ ನನ್ನ ಮಗಳ ಮದುವೆಗೆ. ಬಹಳ ಸಂತೋಷ ಆಯ್ತು ನೋಡ್ರಿ ಅಪ್ಪ ನಿಮ್ಮ ಮಾತು. ನನ್ನ ಮಗಳ ಮದುವೆಗೆ ಚಿಕ್ಕದನಿ ಮಹಾಂತೇಶಪ್ಪನ ಕರೆಸ್ಬೇಕಲ್ರಿ? ರುದ್ರ, ಅದಕ್ಕೆ ಚಿಂತೆ ಮಾಡ್ತೀಯ? ನೋಡು, ಫೋನ್ ಮಾಡಿದ್ರೆ ಸಾಕು, 4 ದಿವಸ ಮುಂಚಿತವಾಗಿ ಬಂದ್ಬಿಡ್ತಾನೆ. ಅದೇ ನೀನೇಗೆ ಈ ವಿಷಯವನ್ನು ಫೋನ್ ಮಾಡಿ ತಿಳಿಸ್ತೀಯ? ಇನ್ನು 4-5 ದಿವಸದಲ್ಲಿ ಅವನೇ ವಿದ್ಯಾಭ್ಯಾಸ ಮುಗಿಸಿಕೊಂಡು ಈ ಊರಿಗೆ ಬರುತ್ತಾನೆ. ಅವನ ಬಂದ ಮೇಲೆ ನಾವು ಮದುವೆಗೆ ಹೋಗುವಾಗ ಅವನಿಗೆ ಕರೆದುಕೊಂಡು ಹೋದರಾಯ್ತಲ್ಲ. ಹೌದ್ರಿ ದಣ್ಯರ, ಚಿಕ್ಕ ದಣ್ಯರು ಇನ್ನೂ 4 ದಿವಸ ಬರುವುದು ನನಗೆ ಗೊತ್ತೇ ಇರಲಿಲ್ಲ ನೋಡ್ರಿ. ದೇವರು ಕೂಡಿಸ್ಕೊಟ್ಟಂಗ ನೀವೆಲ್ಲರೂ ನನ್ನ ಮಗಳ ಲಗ್ನಕ್ಕೆ ಬಂದ್ರ ತುಂಬಾ ಸಂತೋಷ ಆಗ್ತದೆ. ಹೋಗ್ರಲ್ಲ, ಎಲ್ಲ ವ್ಯವಸ್ಥೆ ಮಾಡ. ಮಹಾದೇವಿ, ರುದ್ರ ರುದ್ರ ಹೋಗು, ಎಲ್ಲ ವ್ಯವಸ್ಥೆ ಮಾಡು, ನಿನ್ನ ಜವಾಬ್ದಾರಿ ಇದೆ. ನಾವು ಹೋಗ್ತೀನಿ ರೀ ದಣ್ಯ. ಮಹಾದೇವಿ, ನಾನು ಸ್ವಲ್ಪ ಊಟ ಕಡೆ ಹೋಗಿ ಬರ್ತೇನೆ. ಆಯ್ತು ರೀ, ಬೇಗನೆ ಬಂದ್ಬಿಡಿ, ಊಟ ಮಾಡೋಣ. ಉಸಿರಾಗೋ